ವಿಜಯಪುರ ನಗರದ ಸಿಕ್ಯಾಪ್ ಆಂಗ್ಲ ಮಾಧ್ಯಮ ಕೀರ್ತಿನಗರ್ ಶಾಲೆಯಲ್ಲಿ ತಾಯಂದಿರ ದಿನಾಚರಣೆಯನ್ನ ಭಾವಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಾಯಂದಿರಿಗೆ ಗೌರವ ಸಲ್ಲಿಸಿ ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ತೆಹಸೀನ್ ಜಮಾದಾರ್ ಉದ್ಘಾಟಿಸಿ ಮಾತನಾಡಿ, ಇಂದಿನ ದಿನವು ತಾಯಿಯರು ಹಾಗೂ ಪೋಷಕರು ಮಕ್ಕಳಿಗಾಗಿ ತೋರಿಸುವ ಶ್ರಮ ಮತ್ತು ತ್ಯಾಗವನ್ನು ಸ್ಮರಿಸಿ ಗೌರವಿಸುವ ದಿನವಾಗಬೇಕು ಎಂದು ತಿಳಿಸಿದರು. ಮಕ್ಕಳಲ್ಲಿ ತಾಯಿಯರಿಗಿರುವ ಗೌರವವನ್ನು ಬೆಳೆಸಬೇಕು. ನಿಜವಾದ ಮಾನವನಾಗಿ ಬೆಳೆಯುವ ಮೂಲಕ ತಾಯಿಯ ಕೃತಜ್ಞತೆಯನ್ನು ತೋರಬೇಕು ಎಂದು ಕರೆ ನೀಡಿದರು. The backbone of their study is between parents only, especially mother. We say mother is the first teacher in our lives. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬಿತ್ತುವವರು ತಾಯಿಯರೇ ಆಗಿದ್ದು, ಶಾಲೆಗಳಲ್ಲಿ ಶಿಕ್ಷಣ ದೊರಕಿದ್ದರೂ ವ್ಯಕ್ತಿತ್ವ ಮತ್ತು ಸಂಸ್ಕಾರ ನಿರ್ಮಾಣದ ಪಾಠವನ್ನು ತಾಯಿಯರು ಜೀವನ ಪೂರ್ತಿ ಮುಂದುವರಿಸುತ್ತಾರೆ ಎಂದು ಹೇಳಿದರು. Every day we get the restless efforts from mother, love from them. But one day, today we want to cherish all the efforts. ಕನ್ನಡ ವಿಭಾಗದ ಮೇಲ್ವಿಚಾರಕರಾದ ಸೈದಾ ಮುದಕವಿ ಮಾತನಾಡಿ, ತಾಯಿಯ ಸ್ಥಾನವನ್ನು ದೇವತೆಗೆ ಸಮನಾಗಿ ವರ್ಣಿಸಿ, ತಾಯಿ ಜೀವನದ ಮೊದಲ ಗುರು ಮತ್ತು ಮಮತೆ ಪ್ರತಿರೂಪ. ತಾಯಿಯ ತ್ಯಾಗ, ಪ್ರೀತಿ ಮತ್ತು ಸಹನಶೀಲತೆ ಮಾನವ ಜೀವನದ ಅಸ್ತಿತ್ವಕ್ಕೆ ಆಧಾರವೆಂದು ಅವರು ಅಭಿಪ್ರಾಯಪಟ್ಟರು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. माँ का एक बहुत इम्पोर्टेंट पार्ट है बच्चों के लाइफ में. ताई ಒಂದು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ತಾಯಿಯ ಮಹತ್ವವನ್ನು ಚಿತ್ರಿಸುವ ನೃತ್ಯ, ನಾಟಕ, ಹಾಡು, ಕವನ ಪಠನ ಮತ್ತು ನುಡಿಗಟ್ಟುಗಳ ಪ್ರದರ್ಶನ ನೀಡಿದರು. ಕಿರಿಯ ವಿದ್ಯಾರ್ಥಿಗಳ ನೃತ್ಯ ಹಾಗೂ ಹಿರಿಯ ವಿದ್ಯಾರ್ಥಿಗಳ ನಾಟಕಗಳು ಎಲ್ಲರ ಮನ ಗೆದ್ದವು. ಮಕ್ಕಳ ಭಾವುಕ ಕಾವ್ಯ ಪಠನದಿಂದ ಅನೇಕರ ಕಣ್ಣು ತೇವಗೊಂಡವು. ತಾಯಂದಿರಿಗೂ ಮಕ್ಕಳೊಂದಿಗೆ ಸಂವಾದಾತ್ಮಕ ಆಟಗಳು ಮತ್ತು ಪ್ರಶ್ನೋತ್ತರ ಕಾರ್ಯಕ್ರಮಗಳು ಆಯೋಜಿಸಲಾಯಿತು. ಕೆಲವು ತಾಯಂದಿರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಮಕ್ಕಳ ಪ್ರೀತಿಯ ಅಭಿವ್ಯಕ್ತಿಯಿಂದ ಸಂತೋಷಗೊಂಡರು. ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಸಮೂಹವಾಗಿ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು. ಸಮಗ್ರವಾಗಿ ತಾಯಿಯ ಪ್ರೀತಿ, ತ್ಯಾಗ ಮತ್ತು ಕೃತಜ್ಞತೆಯ ಮೌಲ್ಯವನ್ನು ಮಕ್ಕಳ ಹೃದಯದಲ್ಲಿ ಬಿತ್ತುವ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮವು ಉತ್ಸಾಹಭರಿತ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು.